ಯೋಚನೆಗಳಿಲ್ಲ. ಗೆದ್ದು ನಮ್ಮ ಗೌರವವಾದ ಜೀವನ ಸಾಗಿಸಬೇಕು ಅನ್ನೋದೇ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಜೀವಿಸ್ತೀವಿ. ಈ ಮುಷ್ಕರ ಮಾಡ್ತಾ ಇದ್ದೀವಿ. ಈ ಮುಷ್ಕರದಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ಪರವಾನಗಿ ಭೂಮಾಪಕರಿಗೂ ನ್ಯಾಯ ಸಿಗುವಂಥದ್ದು ನಮ್ಮ ರಾಜ್ಯ ಸಂಘದ ಉದ್ದೇಶ ಆಗಿರ್ತದೆ. ಜೊತೆಗೆ ಅದಕ್ಕೆ ನೀವೆಷ್ಟು ಕೈ ಜೋಡಿಸಿ ನಮಗೆ ಬಲಪಡಿಸ್ತಾ ಇದ್ರೆ ಇವತ್ತು ನೋಡಿದ್ರೆ ನನಗೆ ಏನನ್ನಿಸ್ತದೆ ಅಂದ್ರೆ, ಇಷ್ಟು ಸಪೋರ್ಟ್ ಇದೆ, ಅಷ್ಟೇ ಜವಾಬ್ದಾರಿ ನಮ್ಮ ತಲೆ ಮೇಲೆ ತುಂಬ್ಕೊತಾ ಇದೆ. ಒಂದು ಖುಷಿ, ಒಂದು ತೋಳಲ್ಲಿ ಶಕ್ತಿ ಇದೆ, ಮಿದ್ಲಲ್ಲಿ ಒಂದು ಭಯನೂ ಇದೆ. ಏನಕ್ಕೆ ಅಂದ್ರೆ ಇವತ್ತು ನಮ್ಗೆ ಇಷ್ಟು ನಂಬಿಕೆ ಕೊಟ್ಟಿದ್ದೀರಾ, ಇಷ್ಟು ನಂಬಿ ನಮಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಂದು ರಾಜ್ಯ ಸಂಘ ನಂಬಿದ್ದೀರಾ, ಅಥವಾ ಒಬ್ಬ ರಾಜ್ಯಾಧ್ಯಕ್ಷರು ನಂಬಿದ್ದೀರಾ, ಅಥವಾ ನಮ್ಮ ಸಂಘದ ಪದಾಧಿಕಾರಿಗಳು ನಂಬಿದ್ದೀರಾ ಅಂದ್ರೆ ನಮಗೆ ನಿದ್ದೆ ಬರೋಂಥ ವಿಷಯ ಅಲ್ಲ ಇದು. ಏನಕ್ಕೆ ಅಂದ್ರೆ ಜವಾಬ್ದಾರಿ ಬಂದಾಗ ಜವಾಬ್ದಾರಿ ಇದ್ದ ಮನುಷ್ಯನಿಗೆ ಯಾವತ್ತೂ ನಿದ್ದೆ ಬರಲ್ಲ. ಸಂತೆಯಲ್ಲಿ ಚಿಂತೆ ಇದ್ದವರಿಗೆ ಸಂತೆ ನಿದ್ದೆ ಬರುತ್ತೆ. ಇವತ್ತು ಚಿಂತೆ ಜಾಸ್ತಿ ಆಗಿದೆ. ಇವತ್ತು ಒಬ್ಬನಿಗೆ ಏನಾದರೂ ಅನ್ಯಾಯ ಆಯಿತು ಅಂದ್ರೆ ಜವಾಬ್ದಾರಿ ನಾವೇ ಆಗಿರ್ತೀವಿ. ಇದು ಪ್ರತಿಯೊಬ್ಬರು ಇವತ್ತು ನಿಮ್ಮ ಧ್ವನಿಯಾಗಿ ನಾನು ಮಾತಾಡ್ತಾ ಇರ್ಬೋದು, ಆದರೆ ಎಲ್ಲರೂ ಧ್ವನಿನೂ ಇದೇ ಆಗಿರಬೇಕು. ಇವತ್ತು ನಾನು ಈ ಜಾಗದಲ್ಲಿ ಮಾತಾಡಿರ್ಬೋದು, ನೀವು ಕುಂತಿದ್ದ ಜಾಗದಲ್ಲಿ ಲೆಕ್ಕ ಹಾಕ್ರಿ, ನೀವು ಒಬ್ಬ ರಾಜ್ಯಾಧ್ಯಕ್ಷರು. ಇವತ್ತು ಎಲ್ಲರೂ ಸರಿಸಮನಾರೆ. ಈ ಸರಿಸಮನಾಗಿ ನಾವು ಯಾವತ್ತು ಯೋಚನೆ ಮಾಡ್ತೀವಿ, ಸರಿಸಮನಾದ ಹಕ್ಕುಗಳನ್ನು ನಾವು ಪಡಿತೀವಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ನಾವೇನು ಕೇಳ್ತಾ ಇದ್ದೀವೋ, ಸಮಾನ ಹೋರಾಟಕ್ಕೆ ಸಮಾನ ನ್ಯಾಯ ಅಂತನೂ ಅದಾಗುತ್ತೆ. ಯಾಕೆಂದ್ರೆ ಎಲ್ಲರ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಅಂದ್ರೆ ಎಲ್ಲರ ಹೋರಾಟನೂ ಎಲ್ಲರ ಆಶಯನೇ ಆಗಿರುತ್ತದೆ. ಹಂಗಾಗಿ ಸ್ನೇಹಿತರೆ, ಇವತ್ತು ನೀವು ಇಷ್ಟು ಒಗ್ಗಟ್ಟಾಗಿ ರಾಜ್ಯಾದ್ಯಂತ ನಾವು ಈ ಕೆಲಸಕ್ಕೆ ಹೋಗಿ ಏನು ಮುಷ್ಕರಕ್ಕೆ ಅಂತ ನಾವು ಕರೆ ಮಾಡಿದ್ದೀವಿ. ಈ ಮುಷ್ಕರನ ಸಕ್ಸಸ್ ಮಾಡೋದಕ್ಕೆ ನಿಮ್ಮಲ್ಲಿರುವಂತಹ ರೂಪುರೇಷೆಗಳು, ನೀಲನಕ್ಷೆಗಳು ಏನಿರ್ಬೋದು ಅಂತ ತಿಳ್ಕೊಳ್ಳೋದ ಹುನ್ನಾರಕ್ಕೆ ನಾವಿವತ್ತು ನಿಮ್ಮನ್ನು ಕರೆದಿದ್ದೀವಿ. ನೀವು ಕೊಟ್ಟ ಸಜೆಷನ್ಗಳು ತುಂಬಾ ಒಂದು ಫಲಪ್ರದವಾಗಿ ಇರುವಂತಹ ಸೂಚನೆ ಕೊಟ್ಟಿದ್ದೀರಾ. ಆದರೆ ಇಷ್ಟೆಲ್ಲ ಇದ್ದು ಇಷ್ಟು ವರ್ಷ 25 ವರ್ಷಗಳಿಂದ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಥ ಮಾನವ ಸಂಪನ್ಮೂಲರನ್ನ ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅನ್ನೋದೇ ನನಗೆ ಕ್ವಶನ್ ಆಗ್ಬಿಟ್ಟಿದೆ. ಎಂಥ ಫಲವತ್ತವಾದ ಮಾನವ ಸಂಪನ್ಮೂಲನ ಇವರು ಕಡೆಗಣಿಸ್ತಾ ಇದ್ದಾರೆ. ಇವತ್ತು ಮನುಷ್ಯ ಕೆಲಸ ಮಾಡೋದೇ ಕಷ್ಟ. ಇಂಥ ನಾನು ಕೆಲಸ ಮಾಡಕ್ ರೆಡಿ ಇದ್ದೀನಿ ಅನ್ನೋನ್ನ ಮೂಲೆಗೆ ಯಾಕೆ ಆಗ್ತಾ ಇದ್ದೀರಾ? ನಾನು ಸರ್ಕಾರಕ್ಕಾಗ್ಲಿ ನಮ್ಮ ಇಲಾಖೆಗಾಗ್ಲಿ ಕೇಳೋದಿಷ್ಟೇ, ಇಷ್ಟು ಅನುಭವ ಇರೋರು, ಇಷ್ಟು ಸರ್ಕಾರದ ಕೆಲಸ ಮಾಡ್ತಾ ಇರೋದು, ಇಷ್ಟು ರೈತರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇರೋದು, ಇಂಥ ಇಲಾಖೆಗಳಲ್ಲಿ ಬರುವಂತ ಪ್ರಾಜೆಕ್ಟ್ಗಳನ್ನ ಸಕ್ಸಸ್ ಕೊಡುವಂತ ಈ 5-6 ಸಾವಿರ ಜನನ ನೀವು ಕೇವಲವಾಗಿ ಯಾಕೆ ನೋಡ್ತೀರಾ? ಅವ್ರ ಕೈ ಕೆಲಸ ಮಾಡಿಸಿ.